ಜನರಲ್ಲಂತೂ ಒಂದಷ್ಟು ಆತಂಕ ಇದೆ, ಬೆಲೆ ಏರಿಕೆಯ ಬಿಸಿ ಹೇಗೆ ತಟ್ಟತ್ತೋ ಅಂತ. ಆದರೆ ಬಹಳಷ್ಟು ಕಾಲನ್ನು ನಾವು ರಿಸೀವ್ ಮಾಡಿದ್ವಿ. ಬಟ್ ಬಹುತೇಕ ಜನ ಹೇಳ್ತಾ ಇರೋದು ದೇಶಕ್ಕೆ ಒಳ್ಳೇದಾಗುತ್ತೆ ಅಂದರೆ ನಾವು ಕೂಡ ಆಕ್ಸೆಪ್ಟ್ ಮಾಡ್ಕೋತೀವಿ ಅಂತ. ಈಗ ಶಿವಮೊಗ್ಗದಿಂದ ನಾರಾಯಣ್ ಕರೆ ಮಾಡಿದ್ದಾರೆ. ನಮಸ್ತೆ ನಾರಾಯಣ್ ಅವರೇ. ನಮಸ್ತೆ ಮೇಡಮ್ ಅವರೇ. ಹೇಳಿ ಹೇಳಿ ಸರ್. ಮೋದಿ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್ ಅವರೇ, ಹಲೋ ಹೇಳಿ ಹೇಳಿ. ಈಗ ಜನಗಳು ರೇಟ್ ಜಾಸ್ತಿ ಆಗೈತಿ, ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲೇ ಬೆಳೆಯೋದು ಅಥವಾ ಏನೇ ಆದ್ರೂ ಅದು ಇವ್ರು ಕಮ್ಮಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಈಗ ಬೇರೆ ಕಡೆಯಿಂದ ಅದು ರಫ್ತು ಮಾಡ್ಕಿನೋದ್ರಿಂದ ಬಹಳ ಇವ್ರಿಗೂ ಆದ ರೇಟನ್ನೇ ಕೊಟ್ಟು ತರ್ಬೇಕಾಗುತ್ತದ. ಹೌದು ಹೌದು. ಈಗ ಅವ್ರು ಹೇಳೋದೇನಂದ್ರೆ, ಈಗ ಪೆಟ್ರೋಲಿಗೆ ಅಷ್ಟು ರೇಟ್ ಮಾಡಿಬಿಟ್ರು, ಇಷ್ಟು ರೇಟ್ ಮಾಡಿಬಿಟ್ರು ಅಂತಾರೆ. ಮತ್ತೆ ಚಿನ್ನಕ್ಕೂ ರೇಟ್ ಮಾಡಿಬಿಟ್ರು ಅಂತಾರೆ. ಇಲ್ಲೆಲ್ಲ ಚಿನ್ನದ ರೇಟ್ ಅಷ್ಟಾತು ಇಷ್ಟಾತು ಅಂತಾರೆ. ಚಿನ್ನದ ರೇಟ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗುತ್ತೆ ಈಗ. ಅಲ್ಲ ಆಗಿದೆ ಮೇಡಮ್. ಆದ್ರೆ ಇವ್ರು ನಮ್ಮ ದೇಶದಲ್ಲೇ ಬೆಳೆಯೋದಾದ್ರೆ ಅದನ್ನ ರೇಟ್ ಮಾಡಲ್ಲ ಇವ್ರು. ಈಗ ಬೇರೆ ಕಡೆಯಿಂದ ರಫ್ತು ಮಾಡ್ಕೋಬೇಕಲ್ಲ ಇವ್ರು. ಅದರ ರೇಟ್ ಬೇರೆ ಕಡೆಯಿಂದ ಆಮದು ಮಾಡ್ಕೋತೀವಿ, ಆಯ್ತು, ಅದರ ರೇಟ್ ಅಂತೂ ಜಾಸ್ತಿ ಆಗಿದೆ. ಆದ್ರೆ ನಮ್ಮ ದೇಶದಲ್ಲೇ ಸಿಗೋ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ. ಯಾಕೆ ಅಂತ ಕೇಳ್ತಿದ್ದೀರಾ? ಅಲ್ಲಲ್ಲ ಅದಲ್ಲ ನಾ ಹೇಳಿದ್ದು. ಅಲ್ಲಿಂದ ರಫ್ತು ಮಾಡ್ಕಿನೋದಕ್ಕಾಗಿ ಇವ್ರ ರೇಟ್ ಇಲ್ಲೆಲ್ಲ ಜನಗಳೇ ಹೇಳ್ತಿದಾರಲ್ಲ, ಅದಕ್ಕೆ ರೇಟ್ ಜಾಸ್ತಿ ಆಗೈತೆ ಅಂತೇಳಿ. ಅದಕ್ಕಾಗಿ ನಾನು ಹಂಗೆ ಹೇಳಿದ್ದು ಅಷ್ಟೇನೆ. ಓಕೆ ಓಕೆ. ಅಲ್ಲಿಂದ ನಾವು ಆಮದು ಮಾಡ್ಕೊಳ್ಳೋದೇ ಇಷ್ಟು ಕಾಸ್ಟ್ಲಿ ಇರುತ್ತೆ, ಹಾಗಾಗಿ ಇಲ್ಲಿ ರೇಟ್ ಜಾಸ್ತಿ ಆಗಿದೆ ಅಂತ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಾಯಚೂರಿಂದ ದುರ್ಗಾ ಪ್ರಸಾದ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ದುರ್ಗಾ ಪ್ರಸಾದ್ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ಹೇಳಿ ಸರ್. ನಾವು ತಾಲೂಕು ರೈತ ಸಂಘ ಅಧ್ಯಕ್ಷ ಮೇಡಮ್. ಅದು ಮೋದಿ ಅವರು ಹೇಳಿದ್ದು ನಾವು ಒಪ್ತೀವಿ ಮೇಡಮ್. ಚಿನ್ನ ಕಮ್ಮಿ ಮಾಡಿ ಖರೀದಿ ಮಾಡ್ಬಿಡು ಅಂತೀರಿ ಸರ್. ಅದೊಂದು ಮತ್ತೆ ಬೇರೆ ಒಂದು ಇದನ್ನು ಹೇಳಿದ್ರು, ಯೂರಿಯಾ ಬಳಕೆ ಕಮ್ಮಿ ಮಾಡ್ರಿ ಅಂತ ಹೇಳಿ ಮೋದಿ ಅವರು ಹೇಳಿದ್ರು. ಒಪ್ತೀವಿ ಮೇಡಮ್. ಈಗ ಮೋದಿ ಯಾಕಂದ್ರೆ ಯೂರಿಯಾ ಕಮ್ಮಿ ಮಾಡಿದ್ರೆ, ಯಾಕಂದ್ರ ದಿನನಿತ್ಯ ನಾವು ರೈತರು ಹೆಂಗಂದ್ರ ಮುಂದಿನ ವರ್ಷದಿಂದ ಈಗ ಬೆಳೆ ಚಲವಾಯ್ತು, ಮುಂಗಾರು ಚಲವಾಗ್ಯಾವ ಬೆಳಿ ನಾವು ಹೋಗ್ತೀವಿ. ಯಾಕಂದ್ರ ನಮ್ಮ ದೇಶದ ಸಲುವಾಗಿ ನಾವು ಎಲ್ಲರೂ ಮೋದಿ ಅವರು ಮಾಡಿದ್ದು ಏನಾದ್ರು ಮೋದಿ ಅವರು ಮಾಡಿದ್ದು ಒಳ್ಳೇದು, ಅವನು ಇಲ್ಲ ಅನ್ನೋದಿಲ್ಲ. ನಾವೊಬ್ಬ ರೈತ ಸಂಘದವ್ರು ಆದ್ರೂ ಏನಂತೀವಿ, ಮಾಡ್ಲಿ ಒಳ್ಳೆ ಬೇಡ ಅಂದ್ರ. ಈಗ ಏನಂತಾರ 300 ರೂಪಾಯಿ ಯೂರಿಯಾ ಐತಿ ಮೇಡಮ್. ಸರ್ಕಾರ 3000 ಸಬ್ಸಿಡಿ ಕೊಡ್ತಂತ ಹೇಳ್ತಾ, ಬೇರೆ ಗೊಬ್ಬರ ತಗೋಬೇಕಂದ್ರ 2,000 ರೂಪಾಯಿ ಒಂದು 50 ಕೆಜಿ ಚೀಲ ಇದೆ ಮೇಡಮ್. 50 ಕೆಜಿ ಒಂದು ಚೀಲ ಇದೆ. ನಾವೇನಂತೀವಿ, ಯೂರಿಯಾ 1,000 ರೂಪಾಯಿ ಮಾಡ್ರಿ, ಬೇರೆ ಗೊಬ್ಬರ 1,000 ರೂಪಾಯಿ ತಾಂಬರ್ಲಿ. ಈಗ ಏನಂತಾರ ಮೋದಿ ಅವರು, ಆರ್ಗಾನಿಕ್ ಮಾಡ್ರಿ, ಅದಂದ್ರ ಒಮ್ಮಿಗೆ ಆಗಲ್ಲ, ಮಾರ್ಕೆಟ್ ಕ್ರಿಯೇಟ್ ಮಾಡಬೇಕು. ಈಗ ಸಡನ್ ಆಗಿ ಆರ್ಗಾನಿಕ್ ಮಾದರಿ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಅಂದ್ರೆ ಅದು ಕಷ್ಟ ಆಗತ್ತೆ. ಅದಕ್ಕೊಂದು ಪರ್ಯಾಯ ದಾರಿ ಏನಾದ್ರೂ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಈಗ ಮುಂಗಾರು ಶುರುವಾಗತ್ತೆ, ನಾವು ಕೃಷಿ ಚಟುವಟಿಕೆ ಸ್ಟಾರ್ಟ್ ಮಾಡ್ಬೇಕು, ಯೂರಿಯಾ ಇಲ್ಲ, ಸೊ ಅದು ಕಷ್ಟ ಆಗತ್ತೆ ನಮ್ಗೆ ಅಂತ. ಅಲ್ಲ, ನೋಡೋಣ, ಅದಕ್ಕೇನಾದ್ರೂ ಪರ್ಯಾಯ ಮಾರ್ಗ ಇರ್ಬೋದು ಅಲ್ವಾ? ಅದಕ್ಕೊಂದು ಏನಾದರೂ ಆಪ್ಷನ್ ಕೊಡ್ಬೋದು. ಈಗ ಸಡನ್ ಆಗಿ ನೀವು ಇದಕ್ಕೆ ಶಿಫ್ಟ್ ಆಗಿ ಅಂತ ಅಂದರೆ ಕಷ್ಟ ಆಗುತ್ತೆ ರೈತರಿಗೂ ಕೂಡ. ಆರ್ಗ್ಯಾನಿಕ್ ಮಾದರಿಗೆ ಶಿಫ್ಟ್ ಆಗಿ ಅಂತ ಅಂದರೆ ಅದೇ ಅಲ್ವಾ ನೀವು ಹೇಳ್ತಾ ಇರೋದು? ಬಹಳಷ್ಟು ಜನ ರೈತರ ಒಪಿನಿಯನ್ ಕೂಡ ಇದೇ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಪ್ರಸಾದ್ ಅವರೇ. ನೋಡೋಣ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಏನು ನಿರ್ಧಾರ ಬರುತ್ತೆ ಅಂತ. ಚಿದಾನಂದ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಿದಾನಂದ್ ಅವರೇ. ಚಿದಾನಂದ್ ಅವರೇ ನಮಸ್ತೆ. ಎಸ್, ಕಾಲ್ ಕಟ್ ಆಗಿದೆ. ಬೆಲೆ ಏರಿಕೆ ಯಾವ ರೀತಿ ತಟ್ಟತ್ತೆ ನಮಗೆ, ಇದ್ರ ಬಗ್ಗೆ ಈಗ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ನಾವು ಇಡೀ ರಾಜ್ಯದ ಒಪಿನಿಯನ್ ಏನು ನೋಡೋಣ ಅಂತ ಒಂದು ವೇದಿಕೆ ಕಲ್ಪಿಸ್ಕೊಟ್ವಿ. ಬಹಳಷ್ಟು ಜನ ಕಾಲ್ ಮಾಡಿದ್ರು, ಬೇರೆ ಬೇರೆ ಜಿಲ್ಲೆಗಳಿಂದ ಕಾಲ್ ಬಂತು. ಆದರೆ ಮ್ಯಾಕ್ಸಿಮಮ್ ಜನ ಹೇಳ್ತಾ ಇರೋದು ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನೋದೇ. ಆದರೆ ನಾವು ಯಾಕೆ ಈ ಸಲಹೆಯನ್ನು ಆಕ್ಸೆಪ್ಟ್ ಮಾಡ್ಕೋಬಾರ್ದು ಅಂತ ಬಹಳಷ್ಟು ಜನ ಅದನ್ನೇ ಹೇಳ್ತಾ ಇದ್ರು. ಹೌದು, ಬೆಲೆ ಏರಿಕೆ ಆಗ್ತಾ ಇದೆ, ಯಾಕೆ ಬೇರೆ ಕಡೆಯಿಂದ ಆಮದು ಮಾಡ್ಕೋತಾ ಇದ್ದೀವಿ, ಆ ಕಾರಣಕ್ಕಾಗಿ ಇಲ್ಲಿ ನಾವು ಬೆಲೆ ಏರಿಕೆ ಬಿಸಿ ಅದನ್ನ ತಗೊಳ್ಳೇಬೇಕು. ಬಟ್ ಎಷ್ಟು ಸಮಯ, ಒಂದು ಸ್ವಲ್ಪ ಸಮಯ ಫೇಸ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ. ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳಿದ್ದಾರೆ ಅಂದರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನು ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಹಾಗಾದ್ರೆ ಇದು ಎಲ್ಲಿಗೆ ಹೋಗ್ಬಿಟ್ಟತ್ತೆ. ಯಾಕಂದ್ರೆ ಈಗ ಪೆಟ್ರೋಲ್ ಡೀಸೆಲ್ ಯಾವುದೇ ಕ್ಷಣದಲ್ಲಿ ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಜಾಸ್ತಿ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.